ಪರಂ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೇಹದ್ನ ಪರಂ ಪರಂ ಮಹಾವಿಶ್ವ ಪರಿವರ್ತನೆ ಪಾರ್ಟ್ 1. ಪರಂ 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 ಮಹಾಶಾಂತಿ. ಈಗ ಜಗತ್ತು ಸಂಪೂರ್ಣವಾಗಿ ಬದಲಾಗುವುದರಲ್ಲಿದೆ. ಈಗ ಆತ್ಮಗಳು ಅಂದರೆ ಬೇಹದ್ನ ಹೈ ಕ್ವಾಲಿಟಿಯ ಆತ್ಮಗಳೆಲ್ಲರೂ ಪೂರ್ಣ ಆತ್ಮ ಸ್ವರೂಪದ ಸ್ಥಿತಿಯಲ್ಲಿ ಬಂದು ವಾಯುಮಂಡಲದಲ್ಲಿದ್ದ ನೆಗೆಟಿವ್ ಕೆಟ್ಟ ವೈಬ್ರೇಷನನ್ನು ತೆಗೆದು ಎಲ್ಲೆಡೆಯೂ ಪರಂ ಶಾಂತಿಯ ವೈಬ್ರೇಷನನ್ನು ಹರಡಿದಾಗ ಎಲ್ಲರಿಗೂ ಪರಂ ಶಾಂತಿಯ ಅನುಭವವಾಗುತ್ತದೆ. ಈ ಪರಂ ಶಾಂತಿ ವೈಬ್ರೇಷನ್ ಸೂಕ್ಷ್ಮ ಜಗತ್ತು ಮತ್ತು ಸ್ಥೂಲ ಜಗತ್ತಿನಲ್ಲಿರುವ ಎಲ್ಲ ನೆಗೆಟಿವಿಟಿಯನ್ನು ತೆಗೆದುಹಾಕಿದಾಗ ಪರಂ ಶಾಂತಿಯ ವೈಬ್ರೇಷನ್ ಎಲ್ಲರಿಗೂ ಟಚ್ ಆಗುವುದು. ಆಗ ಮಹಾಪರಿವರ್ತನೆಯ ಕಾರ್ಯ ಆರಂಭ. ಈ ಬೇಹದ್ನ ಕಾರ್ಯ ಪರಂ 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 ಮಹಾವಿಶ್ವ ಪರಿವರ್ತನೆಯ ಕಾರ್ಯ ಇದು ಈಗಾಗಲೇ ಆರಂಭವಾಗಿದೆ. ಎಲ್ಲ ಹೈ ಕ್ವಾಲಿಟಿಯ ಬೇಹದ್ನ ಆತ್ಮಗಳು ತಮ್ಮ ಧ್ಯಾನದ ಮೂಲಕ ಪರಂ ಶಾಂತಿಯ ವೈಬ್ರೇಷನನ್ನು 4 ದಿಕ್ಕಿನಲ್ಲಿ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಹರಡುತ್ತಿದ್ದಾರೆ. ಪರಂ ಶಾಂತಿಯ ವೈಬ್ರೇಷನನ್ನು 4 ದಿಕ್ಕಿನಲ್ಲಿ ಹರಡಿದಾಗ ಎಲ್ಲ ಆತ್ಮಗಳಲ್ಲಿನ ನೆಗೆಟಿವಿಟಿ ಹೋಗಿ ಎಲ್ಲ ಆತ್ಮಗಳಲ್ಲಿ ಪಾಸಿಟಿವಿಟಿ ತುಂಬಿಕೊಳ್ಳುತ್ತದೆ. ಅವರು ಯಾರೇ ಆಗಿರಲಿ, ಮನುಷ್ಯರಾಗಿರಲಿ ಅಥವಾ ಸೂಕ್ಷ್ಮ ಜಗತ್ತಿನ ಆತ್ಮಗಳೇ ಆಗಿರಲಿ, ಭೂತ ಪ್ರೇತಗಳೇ ಆಗಿರಲಿ ಅಥವಾ ಬ್ರಹ್ಮಾಂಡದ ಮೇಲಿನ 7 ಲೋಕ ಮತ್ತು 7 ಡೈಮೆನ್ಷನ್ನಲ್ಲಿ ಕುಳಿತಿರುವ ಆತ್ಮಗಳೇ ಆಗಿರಲಿ ಅಥವಾ ಗ್ಯಾಲಕ್ಸಿಯಲ್ಲಿ ಕುಳಿತಿರುವ ಆತ್ಮಗಳೇ ಇರಲಿ. ಇಲ್ಲಿ ಗ್ಯಾಲಕ್ಸಿ ಎಂದರೆ ಅನಂತ ಕೋಟಿ ಬ್ರಹ್ಮಾಂಡಗಳು ಅಥವಾ ಯೂನಿವರ್ಸ್ನ ಆತ್ಮಗಳು ಅಥವಾ ಮಲ್ಟಿವರ್ಸ್ನಲ್ಲಿರುವ ಆತ್ಮಗಳೇ ಇರಲಿ. ಎಲ್ಲ ದಿಕ್ಕುಗಳಿಗೂ ಈ ಪರಂ ಶಾಂತಿಯ ವೈಬ್ರೇಷನ್ ಹೋಗಿ ಎಲ್ಲ ಆತ್ಮಗಳಿಗೂ ಪರಂ ಶಾಂತಿ ಸಿಗುತ್ತದೆ. ಈ ರೀತಿ ಪರಂ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಅಂದರೆ ಪ್ರತಿಯೊಂದು ಸೋಲಾರ್ ಸಿಸ್ಟಮ್ ಎಂದರೆ ಒಂದು ಬ್ರಹ್ಮಾಂಡ, ಗ್ಯಾಲಕ್ಸಿ ಎಂದರೆ ಮಹಾಬ್ರಹ್ಮಾಂಡ, ಯೂನಿವರ್ಸ್ ಅಂದರೆ ಪರಂ ಮಹಾಬ್ರಹ್ಮಾಂಡ ಮತ್ತು ಮಲ್ಟಿವರ್ಸ್ ಅಂದರೆ ಅದು 100 ಕಲಾ ಎಂದರೆ ಇಲ್ಲಿ ಶಕ್ತಿ ಚೈತನ್ಯ, 100 ಕಲಾದ ಬ್ರಹ್ಮಾಂಡ. ಇದೇ ರೀತಿ ಬೇಹದ್ನ ಕಲಾದ ಬ್ರಹ್ಮಾಂಡ, ಬೇಹದ್ ಕಲಾ, ಈ ಎಲ್ಲ ಬ್ರಹ್ಮಾಂಡದ ಜ್ಞಾನ ಬೇಹದ್ನ ಆತ್ಮಗಳಲ್ಲಿ ಇದೆ ಮತ್ತು ಬೇಹದ್ನ ಎಲ್ಲ ಆತ್ಮಗಳಿಗೂ ತಮ್ಮ ಡ್ಯೂಟಿಯ ಬಗ್ಗೆ ಅರಿವಿದೆ. ಅವರ ಕರ್ತವ್ಯ ಬೇಹದ್ನ ವಿಶ್ವ ಪರಿವರ್ತನೆ ಮಾಡುವುದಾಗಿದೆ. ಆದರೆ ಬೇಹದ್ನ ಆತ್ಮಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಆದರೂ ಕೂಡ ಅವರ ಒಂದು ಸಣ್ಣ ಸಂಘಟನೆ ಗುಪ್ತ ವೇಷದಲ್ಲಿ ತಯಾರಾಗುತ್ತಿದೆ. ಕ್ರಮಕ್ರಮವಾಗಿ ಇಂತಹ ಆತ್ಮರು 108ರಿಂದ 1008, 16,000 ವರೆಗೆ ಅಥವಾ 9 ಲಕ್ಷದವರೆಗೆ ಸೇರುತ್ತಾ ಹೋಗಬಹುದು. ಅಥವಾ 33 ಕೋಟಿ ದೇವತಾ ಆತ್ಮಗಳು ಸಹ ನಿಧಾನವಾಗಿ ಈ ಸಂಘಟನೆಗೆ ಸೇರುತ್ತಾ ಹೋಗಬಹುದು. ಆಗ ಈ ಸಂಘಟನೆ ದೊಡ್ಡದಾಗಿ ಎಲ್ಲ ಆತ್ಮಗಳು ಆತ್ಮಸ್ವರೂಪರಾಗಿ ತಮ್ಮ ಆತ್ಮಶಕ್ತಿಯನ್ನು ಅಂದರೆ ಇವರ ಒಳಗೆ ಬೇಹದ್ನ ಕಲಾದ ಪವರ್ ಇದೆ. ಇವರೆಲ್ಲ ಪರಂ ಜ್ಞಾನವನ್ನು ಮೊದಲು ಮನನ ಮಾಡಿಕೊಂಡು ಜ್ಞಾನವೆಂಬ ಸಾಗರದಲ್ಲಿ ಮುಳುಗಿ ವಿಚಾರ ಸಾಗರ ಮಂಥನ ನಡೆಸಿ ಹಗಲು ರಾತ್ರಿ ಜ್ಞಾನವನ್ನು ತಿಳಿದುಕೊಳ್ಳುತ್ತಾ ಯೋಗ ಮತ್ತು ಧ್ಯಾನ ಮಾಡುತ್ತಾರೆ. ಯೋಗ ಧ್ಯಾನ ಅಂದರೆ ಅದು ಅಲ್ಮೈಟಿ ಅಥಾರಿಟಿಯೊಂದಿಗಿನ ಕನೆಕ್ಷನ್. ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಬೇಹದ್ನ ಆತ್ಮಗಳು ಈ ಭೂಮಿಯ ಮೇಲೆ ನಾವು ಏತಕ್ಕಾಗಿ ಜನಿಸಿದ್ದೇವೆ ಮತ್ತು ನಮ್ಮ ಕೆಲಸ ಏನು, ನಮ್ಮ ಕರ್ತವ್ಯ ಏನು ಎಂದು ತಿಳಿದುಕೊಂಡಿದ್ದಾರೆ. ಅವರು ವಿಶ್ವ ಪರಿವರ್ತನೆ
ಮಹಾವಿಶ್ವ ಪರಿವರ್ತನೆ ಮಾಡಲು ಈ ಭೂಮಿಗೆ ಬಂದಿದ್ದಾರೆ ಮತ್ತು ಅವರು ಎಲ್ಲೆಡೆಯೂ ಪರಂ ಶಾಂತಿಯ ವೈಬ್ರೇಷನನ್ನು ತುಂಬುವುದರ ಮೂಲಕ ತಮ್ಮ ಕೆಲಸವನ್ನು ಆರಂಭಿಸಿದ್ದಾರೆ. ಇವರ ಧ್ಯಾನದ ವೈಬ್ರೇಷನ್ನಿಂದಾಗಿ ಎಲ್ಲ ಆತ್ಮಗಳಿಗೆ, ಅಂದರೆ ಪ್ರಾಣಿ ಆತ್ಮ, ಪಕ್ಷಿಗಳ ಆತ್ಮ, ಯಾವ ಆತ್ಮಗಳೇ ಇರಲಿ, ಎಲ್ಲ ಆತ್ಮಗಳಿಗೆ ಪರಂ ಶಾಂತಿಯ ವೈಬ್ರೇಷನ್ ಸಿಕ್ಕು ಎಲ್ಲರೂ ಶಾಂತರಾಗುತ್ತಾರೆ. ಹೀಗೆ ಇವರು ಪರಂ ಪ್ರಕಾಶವನ್ನು ಭೂಮಿಗೆ ಇಳಿಸುತ್ತಾರೆ. ಬೇಹದ್ನ ಆತ್ಮಗಳಲ್ಲಿ ಎಷ್ಟು ಪರಂ ಲೈಟ್ ಇದೆ ಎಂದರೆ ಅವರ ಆತ್ಮಗಳು ಪರಂ ಪ್ರಕಾಶ ಹೊಂದಿ ಬೇರೆ ಆತ್ಮಕ್ಕೂ ಅವರು ಪರಂ ಪ್ರಕಾಶವನ್ನು ತುಂಬುತ್ತಾರೆ ಮತ್ತು ಸ್ವತಃ ಆತ್ಮ ಸ್ವರೂಪರಾಗಿ ಅವರು ಫರಿಷ್ತಾ ಅಂದರೆ ದೇವದೂತರಾಗಿ ಎಲ್ಲರಿಗೆ ಪ್ರಕಾಶವನ್ನು ನೀಡಿ ಪಂಚತತ್ವದ ಭೂಮಿಯನ್ನು ಸಹ ಪರಮತತ್ವದಲ್ಲಿ ಪರಿವರ್ತಿಸಿಬಿಡುತ್ತಾರೆ. ಪಂಚತತ್ವಗಳು ನಿಧಾನಗತಿಯಿಂದ ಪರಂತತ್ವದಲ್ಲಿ ಪರಿವರ್ತನೆಯಾಗುತ್ತವೆ. ನಂತರ ಪರಮ ಪ್ರಕಾಶವಾಗಿ ಬದಲಾಗುತ್ತದೆ. ಪರಮತತ್ವದಿಂದ ಪರಮ ಪ್ರಕಾಶಕ್ಕೆ ಬಂದಾಗ ಪಂಚತತ್ವಗಳು ನಿಧಾನಗತಿಯಿಂದ ಪರಿವರ್ತನೆಯಾಗಿ ಬಿಡುತ್ತವೆ. ಎಲ್ಲ ಆತ್ಮಗಳಿಗೆ ಸ್ಥೂಲ ಜಗತ್ತಿನ ಅಥವಾ ಸೂಕ್ಷ್ಮ ಜಗತ್ತಿನ ಎಲ್ಲ ಆತ್ಮಗಳಿಗೆ ಪರಮ ಪ್ರಕಾಶ ಸಿಗುತ್ತದೆ. ಪರಮ ಪ್ರಕಾಶದಿಂದ ಪಂಚತತ್ವದ ಸ್ಥೂಲ ಜಗತ್ತು ಮತ್ತು 3 ತತ್ವದ ಸೂಕ್ಷ್ಮ ಜಗತ್ತು ಪರಮತತ್ವದಲ್ಲಿ ಕನ್ವರ್ಟ್ ಆಗುತ್ತದೆ. ಪರಂ ವಾಯು, ಪರಂ ಅಗ್ನಿ, ಪರಂ ಆಕಾಶ ನಂತರ ಪರಂ ತತ್ವದಿಂದ ಪರಂ ಪ್ರಕಾಶಕ್ಕೆ ತಿರುಗಿ ಪರಿವರ್ತನೆ ಆಗಿ ಎಲ್ಲರಿಗೂ ಪರಂ ಶಾಂತಿ ಸಿಗುತ್ತದೆ. ಮಲ್ಟಿವರ್ಸ್ನಲ್ಲಿರುವ ಎಲ್ಲ ಸೋಲಾರ್ ಸಿಸ್ಟಮ್ಗಳು ಮೃತ್ಯುಲೋಕಗಳೇ ಆಗಿವೆ. ಎಲ್ಲೆಲ್ಲಿ ಸೋಲಾರ್ ಸಿಸ್ಟಮ್ಗಳಿವೆಯೋ ಅಲ್ಲೆಲ್ಲ ಮೃತ್ಯುಲೋಕಗಳಿವೆ. ಒಂದು ಸೋಲಾರ್ ಸಿಸ್ಟಮ್ ಅಂದರೆ ಒಂದು ಬ್ರಹ್ಮಾಂಡ. ಒಂದು ಬ್ರಹ್ಮಾಂಡದಲ್ಲಿ ನಿರಾಕಾರಿ ಜಗತ್ತು, ಆಕಾರಿ ಜಗತ್ತು ಮತ್ತು ಸಾಕಾರಿ ಜಗತ್ತು ಹೀಗೆ 3 ಜಗತ್ತುಗಳಿವೆ. ಈ 3 ರೀತಿಯ ಜಗತ್ತುಗಳೆಲ್ಲ ಪರಿವರ್ತನೆಯಾಗಿ ಬಿಡುತ್ತವೆ. ಎಲ್ಲರಿಗೂ ಪರಮಶಾಂತಿ ಸಿಗುತ್ತದೆ ಮತ್ತು ಎಲ್ಲರೂ ಪರಮಶಾಂತರಾಗುತ್ತಾರೆ. ನಂತರ ನಿಧಾನವಾಗಿ ಅಂತ್ಯದಲ್ಲಿ ಆತ್ಮಗಳಿಗೆ ಮುಕ್ತಿ ಮತ್ತು ಜೀವನ್ಮುಕ್ತಿ ಸಿಗುತ್ತದೆ. ಕೆಳ ಹಂತದ ಅಥವಾ ಕೆಳಸ್ತರದ ಲೋಯರ್ ಕ್ಯಾಟಗರಿಯ ಆತ್ಮಗಳಿಗೆ ಮುಕ್ತಿ ಸಿಗುತ್ತದೆ ಮತ್ತು ಹೈ ಕ್ವಾಲಿಟಿಯ ಆತ್ಮಗಳಿಗೆ ಜೀವನ್ಮುಕ್ತಿ ಸಿಗುತ್ತದೆ. ಹೀಗೆ ಮುಕ್ತಿ ಜೀವನ್ಮುಕ್ತಿಯ ಕಾರ್ಯ ಶುರುವಾಗಿ ಕೊನೆಯಲ್ಲಿ ಸಂಪೂರ್ಣವಾಗಿ ಈ ಮಲ್ಟಿವರ್ಸ್ ಅವಿನಾಶಿ ಅಮರಲೋಕವಾಗಿ ಪರಿವರ್ತನೆಯಾಗುತ್ತದೆ. ಅವಿನಾಶಿ ಅಮರಲೋಕ ಅಂದರೆ ಪರಂ ಲೈಟ್ನಿಂದ ಮಾಡಲ್ಪಟ್ಟ ಜಗತ್ತು. ಈ ಜಗತ್ತಿಗೆ ಜೀವನ್ಮುಕ್ತಿ ಪಡೆದ ಆತ್ಮಗಳು ಬಂದು ಸದಾ ಅಮರರಾಗಿ ಇರುತ್ತಾರೆ. ಅವರು ಇನ್ನೆಂದೂ ಕೆಳಗೆ ಬರಲು ಸಾಧ್ಯವೇ ಇಲ್ಲ. ಅವರಿಗೆ ಶಾಶ್ವತವಾಗಿ ಅವಿನಾಶಿ ಜಗತ್ತು ಸಿಗುತ್ತದೆ ಮತ್ತು ಮಲ್ಟಿವರ್ಸ್ನಲ್ಲಿರುವ ಸೋಲಾರ್ ಸಿಸ್ಟಮ್ನಲ್ಲಿನ ಮೃತ್ಯುಲೋಕಗಳೆಲ್ಲ ಅಮರ ಅವಿನಾಶಿ ಲೋಕಗಳಾಗಿ ಮಾರ್ಪಡುತ್ತವೆ. ಎಲ್ಲರೂ ಸಾವೇ ಇಲ್ಲದ ಜಗತ್ತಿನಲ್ಲಿ ಅಮರರಾಗಿ ಶಾಂತಿಯಿಂದ ಬದುಕುತ್ತಾರೆ. ಇನ್ನೆಂದೂ ಈ ಪಂಚತತ್ವದ ಮಣ್ಣಿನಿಂದ ಕೂಡಿದ ಭೂಮಿ ಇರುವುದೇ ಇಲ್ಲ. ಈ ಪಂಚತತ್ವಗಳು ಎಲ್ಲಿಯೂ ಕಾಣಸಿಗುವುದಿಲ್ಲ. ಎಲ್ಲೆಡೆ ಪರಮ ಪ್ರಕಾಶದಿಂದ ತುಂಬಿದ ಜಗತ್ತು ಅವಿನಾಶಿ ಅಮರ ಲೋಕವೇ. ಎಲ್ಲೆಡೆ ಬೆಳಕೇ ಬೆಳಕು. ಎಲ್ಲರಿಗೂ ಪರಮ ಸುಖ, ಪರಮಶಾಂತಿ ಸಿಗುವುದು. ಈ ಸಾವು ನೋವಿನ ಜಗತ್ತೇ ಇನ್ನು ಮುಂದೆ ಇರುವುದಿಲ್ಲ. ಎಲ್ಲೆಡೆ ಪರಂ ಸುಖ, ಪರಂ ಶಾಂತಿಯೇ, ಪರಂ ಆನಂದ, ಪರಂ ಶಾಂತಿ ಎಲ್ಲೆಡೆ ತುಂಬಿದಾಗ ಎಲ್ಲರೂ ಬೇಹದ್ನ ಪರಂ ಜ್ಞಾನವನ್ನು ತಿಳಿದುಕೊಳ್ಳಲು ಮುಂದಾಗುತ್ತಾರೆ ಮತ್ತು ಎಲ್ಲ ಆತ್ಮಗಳು ಪರಂ ಜ್ಞಾನ ಪಡೆದು ಧ್ಯಾನ ಮಾಡಲಾರಂಭಿಸುತ್ತಾರೆ. ಆಗ ಎಲ್ಲರೂ ಆತ್ಮ ಸ್ವರೂಪದ ಅನುಭೂತಿ ಹೊಂದುತ್ತಾರೆ. ಎಲ್ಲರೂ ದೇವಮಾನವ ದೇವದೂತರಾಗುತ್ತಾರೆ. ಇನ್ನು ಪರಂ ಶಾಂತಿಯಿಂದ ಆಚೆ ಉಳಿದ ಆತ್ಮರಿಗೆ ಪರಂ ಶಾಂತಿ ನೀಡಿ ಎಲ್ಲರಿಗೂ ಪರಂ ಆನಂದ ನೀಡುತ್ತಾರೆ. ಬೇಹದ್ನ ಕ್ರಿಯೇಟರ್ ಆಲ್ಮೈಟಿ ಅಥಾರಿಟಿ ಮಾತ್ರ ಬೇಹದ್ನ ವಿಶ್ವದ ಆದಿ, ಮಧ್ಯ
ಮತ್ತು ಅಂತ್ಯದ ಜ್ಞಾನವನ್ನು ನೀಡಲು ಸಾಧ್ಯ. ಇಂತಹ ಪರಮ ಜ್ಞಾನ ಪುಸ್ತಕಗಳಲ್ಲಿ ಸಿಗುವುದೇ ಇಲ್ಲ. ನಮ್ಮ ವೇದಶಾಸ್ತ್ರಗಳಲ್ಲಿ ಕೇವಲ ಒಂದು ಬ್ರಹ್ಮಾಂಡದ ಜ್ಞಾನವಿದೆ. ಅಂದರೆ ಒಂದು ಬ್ರಹ್ಮಾಂಡದ ಬ್ರಹ್ಮ, ವಿಷ್ಣು ಮತ್ತು ಶಂಕರನ ಜ್ಞಾನ. ಒಂದು ಬ್ರಹ್ಮಾಂಡವೆಂದರೆ ಒಂದು ಸೋಲಾರ್ ಸಿಸ್ಟಮ್. ಅನಂತ ಕೋಟಿ ಬ್ರಹ್ಮಾಂಡ ಎಂದರೆ ಗ್ಯಾಲಕ್ಸಿ. ಬೇಹದ್ನ ಜ್ಞಾನದಲ್ಲಿ ನಾವು ಶಿವ, ಮಹಾಶಿವ, ಪರಮ ಮಹಾಶಿವನ ಡಿಫರೆನ್ಸ್ ತಿಳಿದುಕೊಳ್ಳುತ್ತೇವೆ. ವಿಷ್ಣು, ಮಹಾವಿಷ್ಣು, ಪರಮಮಹಾವಿಷ್ಣುವಿಗೂ ಇರುವ ಅಂತರ ತಿಳಿದುಕೊಳ್ಳುತ್ತೇವೆ. ಒಟ್ಟಿನಲ್ಲಿ ಜ್ಞಾನವೆಂಬ ಸಾಗರದಲ್ಲಿ ಮುಳುಗಿಬಿಡುತ್ತೇವೆ. ಹೀಗಾಗಿ ಸಂಪೂರ್ಣ ಈ ಸೃಷ್ಟಿಯ ಪರಿವರ್ತನೆ ಮಾಡುವಂತಹ ಬೇಹದ್ನ ಆತ್ಮಗಳ ಭಾಗ್ಯ ಬಹಳ ದೊಡ್ಡದು. ಅವರ ಭಾಗ್ಯ ಅವಿನಾಶಿ ಅಮರ ಭಾಗ್ಯವಾಗುವುದು. ಇಂತಹ ಬೇಹದ್ ಆತ್ಮಗಳು ಇನ್ನು ಮುಂದೆ ಒಬ್ಬೊಬ್ಬರೇ ಬಂದು ಈ ಜ್ಞಾನದಲ್ಲಿ ಸೇರುತ್ತಾ ಹೋಗುತ್ತಾರೆ. 108, 1008 ಮತ್ತು 16,000 ಸಂಖ್ಯೆ ಮುಂದುವರಿಯುತ್ತಾ ಹೋಗುತ್ತದೆ. 9 ಲಕ್ಷ ಸಂಖ್ಯೆವರೆಗೂ ಆತ್ಮಗಳು ಸೇರುತ್ತಾ ಹೋಗುತ್ತಾರೆ. ಅಂತ್ಯದಲ್ಲಿ 33 ಕೋಟಿ ದೇವತೆಗಳೂ ಕೂಡ ಬಂದು ಸೇರಿ ಎಲ್ಲರೂ ತಮ್ಮ ಧ್ಯಾನದಿಂದ ಪರಂಶಾಂತಿಯನ್ನು ಎಲ್ಲೆಡೆ ತುಂಬಿದಾಗ ವಿಶ್ವ ಪರಿವರ್ತನೆಯಾಗಿ ಮೃತ್ಯಲೋಕಗಳು ಅವಿನಾಶಿ ಅಮರ ಲೋಕಗಳಾಗಿ ಬಿಡುತ್ತವೆ. ಈ ಹಿಂದೆ ಶಾಸ್ತ್ರಗಳಲ್ಲಿ ನಾವು ಕೇಳಿ ತಿಳಿದ ಅರ್ಧ ಪ್ರಳಯ, ಪ್ರಳಯ, ಕಲ್ಪ ಪ್ರಳಯ, ಮಹಾಪ್ರಳಯ ಇವು ಯಾವುವೂ ಕೂಡ ಸಂಭವಿಸಲು ಸಾಧ್ಯವೇ ಇಲ್ಲ. ಹೊಸ ಜಗತ್ತು ಸೃಷ್ಟಿಯಾಗುತ್ತಾ ಹೋಗುತ್ತದೆ. ಅಲ್ಲಿ ಈ ಪ್ರಳಯಗಳು ಎಂದಿಗೂ ಆಗುವುದೇ ಇಲ್ಲ. ಈ ತರಹದ ಸಾವು ನೋವಿನಿಂದ ಕೂಡಿದ ಪಂಚತತ್ವದ ಲೋಕ ನಮ್ಮ ಮಲ್ಟಿವರ್ಸ್ನಲ್ಲಿ ಮಾತ್ರ ಇದೆ. ಬೇರೆ ಯಾವ ಮಲ್ಟಿವರ್ಸ್ನಲ್ಲೂ ಈ ತರಹದ ಮೃತ್ಯು ಲೋಕಗಳು ಇಲ್ಲ. ಅಲ್ಲೆಲ್ಲ ಅವಿನಾಶಿ ಅಮರ ಲೋಕಗಳೇ ಇವೆ. ಅಲ್ಲಿ ಪರಂ ತತ್ವದ ಪರಂ ಲೈಟ್ನ ಜಗತ್ತುಗಳಿವೆ. ನಮ್ಮ ಮಲ್ಟಿವರ್ಸನ್ನು ಅಮರಲೋಕ, ಪರಂ ತತ್ವದ ಲೋಕವನ್ನಾಗಿ ಮಾಡಬೇಕೆಂದರೆ ನಾವೆಲ್ಲರೂ ಮೊದಲು ಬೇಹದ್ನ ಜ್ಞಾನ ತಿಳಿದುಕೊಳ್ಳಬೇಕು. ಜ್ಞಾನ, ಯೋಗ, ಸಂಕಲ್ಪದಿಂದ ಸೇವೆ ಮಾಡಬೇಕು. ಇದನ್ನು ಮೊದಲು ಜೀವನದಲ್ಲಿ ನಾವು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಬ್ರಹ್ಮನನ್ನು ತಿಳಿದುಕೊಳ್ಳುವವನು ಬ್ರಾಹ್ಮಣ ಎಂದು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ. ಆದರೆ ಈ ಜಗತ್ತನ್ನು ಅವಿನಾಶಿ ಲೋಕವನ್ನಾಗಿ ಮಾಡಲು ಬೇಹದ್ನ ಜ್ಞಾನ ಬೇಕು. ನಾವೆಲ್ಲರೂ ಈಗ ಬೇಹದ್ನ ಬ್ರಾಹ್ಮಣರಾಗಬೇಕಾಗಿದೆ. ಈಗಲಂತೂ ಎಲ್ಲೆಡೆ ಕಲ್ಕಿ ಅವತಾರದ ಬಗ್ಗೆ ಜನ ಚರ್ಚಿಸುತ್ತಿದ್ದಾರೆ. ಸುಪ್ರೀಂ ಕಲ್ಕಿ ಅವತಾರ ಅಂದರೆ ಅದು ಆಲ್ಮೈಟಿ ಅಥಾರಿಟಿ. ಇದರ ಮೇಲೆ ನಮ್ಮ ಬಹಳಷ್ಟು ವಿಡಿಯೋಗಳು ಇವೆ. ಆಲ್ಮೈಟಿ ಅಥಾರಿಟಿ, ಸುಪ್ರೀಂ ಕಲ್ಕಿ ಅವತಾರ, ಕಲ್ಕಿ ಭಗವಾನ್. ಇವನು ಜ್ಞಾನವೆಂಬ ಖಡ್ಗ ಕೈಯಲ್ಲಿ ಹಿಡಿದು ಬಿಳಿ ಕುದುರೆಯನ್ನು ಏರಿ ಬರುತ್ತಾನೆ. ಅಂದರೆ ಎಲ್ಲರಿಗೂ ಪರಂ ಶಾಂತಿಯನ್ನು ನೀಡುತ್ತಾನೆ. ಕಲ್ಕಿ ಭಗವಾನ್ ಬೇಹದ್ನ ಜ್ಞಾನವನ್ನು ಕೊಡುತ್ತಾನೆ. ಬೇಹದ್ನ ಪರಂ ಜ್ಞಾನವನ್ನು ತಿಳಿದುಕೊಳ್ಳಬೇಕಾಗಿದೆ. ಇದರಿಂದ ಎಲ್ಲರೂ ಆತ್ಮಸ್ವರೂಪದ ಅನುಭವವನ್ನು ಪಡೆಯಬೇಕು. ಇದರಿಂದ ನಾನು ಯಾರು, ಎಲ್ಲಿಂದ ಬಂದೆ ಎಂಬೆಲ್ಲ ಸ್ವಯಂನ ಪರಿಚಯವಾಗುತ್ತದೆ. ಇದರಿಂದ ನಮ್ಮ ಸಂಕಲ್ಪಗಳಲ್ಲಿ ಶಕ್ತಿ ಬರುತ್ತದೆ. ಆಗ ನಮ್ಮ ಲಕ್ಷ್ಯ, ನಮ್ಮ ಗುರಿ ಮಹಾವಿಶ್ವ ಪರಿವರ್ತನೆ ಮಾಡುವುದು ಎಂಬುದು ನಮಗೆ ತಿಳಿದು ಬರುತ್ತದೆ. ಆಗ ನಾವು ಗುರಿ ಸಾಧಿಸಲು ಮುಂದಾಗುತ್ತೇವೆ ಮತ್ತು ವಿಶ್ವವನ್ನು ಪರಿವರ್ತನೆ ಮಾಡುತ್ತೇವೆ. ಮತ್ತು ನಾವು ಬೇಹದ್ನ ಆತ್ಮಗಳಾಗಿ ಬೇಹದ್ನ ಕಲಾದ ಬ್ರಹ್ಮಾಂಡವನ್ನು ಸೇರುತ್ತೇವೆ. ಬೇಹದ್ನ ಆತ್ಮಗಳು ಬೇಹದ್ ಕಲಾದ ಪರಂಧಾಮವನ್ನು ತಲುಪುತ್ತವೆ. 33 ಕೋಟಿ ದೇವತೆಗಳು ತಮ್ಮ ತಮ್ಮ ಸ್ಥಾನವನ್ನು ತಲುಪುತ್ತಾರೆ. ಒಟ್ಟಿನಲ್ಲಿ ಎಲ್ಲ ಆತ್ಮಗಳು ತಮ್ಮ ತಮ್ಮ ಸೃಷ್ಟಿಕರ್ತನ ಬಳಿ ಹೋಗಿ ಸೇರಿಕೊಳ್ಳುತ್ತವೆ. ಈ ಮಹಾಪರಿವರ್ತನೆಯ ಕಾರ್ಯ ಆರಂಭವಾಗಿ ಸ್ವಲ್ಪವೇ ಸಮಯ ಕಳೆದಿದೆ. ಈ ಕಾರ್ಯ ತೀವ್ರವಾಗುತ್ತಾ ಹೋದಂತೆ ಮಹಾವಿಶ್ವ ಪರಿವರ್ತನೆ ಆಗಿಬಿಡುತ್ತದೆ. ಬೇಹದ್ನ ಆತ್ಮಗಳು 33 ಕೋಟಿ ದೇವತಾ ಆತ್ಮಗಳು ಇವೆಲ್ಲ ಬೇರೆ ಬೇರೆ ಧರ್ಮಗಳಿಗೂ ಹೋಗಿ ಕನ್ವರ್ಟ್ ಆಗಿಬಿಟ್ಟಿವೆ. ಇದಕ್ಕೆ ಕಾರಣ ಸೂಕ್ಷ್ಮ ಜಗತ್ತಿನಲ್ಲಿ ಬೇರೆ ಬೇರೆ ಧರ್ಮದ ಆತ್ಮಗಳು ದೂರ ದೂರದ ಸೋಲಾರ್ ಸಿಸ್ಟಮ್, ಗ್ಯಾಲಕ್ಸಿ, ಯೂನಿವರ್ಸ್
ಗ್ರೇಟ್ ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್ನಿಂದ ಬಂದಿವೆ. ಈ ಎಲ್ಲ ಆತ್ಮಗಳು ಸೂಕ್ಷ್ಮ ಜಗತ್ತಿನಲ್ಲಿ ಒಬ್ಬರು ಮತ್ತೊಬ್ಬರ ಕನೆಕ್ಷನ್ಗೆ ಬಂದು ಬರುತ್ತಾ ಸ್ಥೂಲ ಜಗತ್ತಿಗೆ ಬರುತ್ತಾ ಹೋದರು. ಇಲ್ಲಿ ಸ್ಥೂಲ ಜಗತ್ತಿನಲ್ಲಿ ತಮ್ಮ ತಮ್ಮ ಕರ್ಮ ಬಂಧನಕ್ಕೆ ಅನುಸಾರವಾಗಿ ಬೇರೆ ಬೇರೆಯವರೊಂದಿಗೆ ಕನೆಕ್ಟ್ ಆಗುತ್ತಾ ಮಿಕ್ಸ್ ಆಗುತ್ತಾ ಹೋಗಿದ್ದಾರೆ. ಒಂದು ಧರ್ಮದ ಆತ್ಮ ಇನ್ನೊಂದು ಧರ್ಮ, ಮತ, ಪಂಥ, ಸಂಪ್ರದಾಯಕ್ಕೆ ಕನೆಕ್ಟ್ ಆಗುತ್ತಾ ಹೋಯಿತು. ಕರ್ಮ ಬಂಧನ ಎನ್ನುವುದು ಈ ಸ್ಥೂಲ ಜಗತ್ತಿನಲ್ಲಿಯೂ ಬಂಧಿಸುತ್ತದೆ ಮತ್ತು ಸೂಕ್ಷ್ಮ ಜಗತ್ತಿನಲ್ಲಿಯೂ ಬಂಧಿಸುತ್ತದೆ. ಕರ್ಮ ಬಂಧನದಿಂದಾಗಿ ಆತ್ಮಗಳು ಸ್ಥೂಲದಲ್ಲೂ ಮತ್ತು ಸೂಕ್ಷ್ಮ ಜಗತ್ತಿನಲ್ಲೂ ಎಲ್ಲೆಡೆಯೂ ವ್ಯಾಪಿಸಿಕೊಳ್ಳುತ್ತಾ ಹೋಗಿ ಒಬ್ಬೊಬ್ಬರು ಒಂದೊಂದು ಕಡೆ ಡೈವರ್ಟ್ ಆಗುತ್ತಾ ಹೋಗಿದ್ದಾರೆ. ಈ ಜಗತ್ತಿಗೆ ಕಾಲಿಟ್ಟ ತಕ್ಷಣ ಆತ್ಮದ ಮೇಲೆ ಪಂಚತತ್ವಗಳು ಆವರಿಸಿಕೊಳ್ಳುತ್ತವೆ. ಅನೇಕ ಆವರಣಗಳಲ್ಲಿ ಸಿಲುಕಿಕೊಂಡು ಆತ್ಮ ತನ್ನನ್ನು ತಾನು ನಾನು ಯಾರು, ಎಲ್ಲಿಂದ ಬಂದೆ, ಏಕೆ ಬಂದೆ ಎಂಬುದೆಲ್ಲವನ್ನು ಮರೆತು ಬಿಟ್ಟಿದೆ. ವಾಯುಮಂಡಲದಲ್ಲಂತೂ ಎಲ್ಲ ಆತ್ಮಗಳ ಕೆಟ್ಟ ನೆಗೆಟಿವ್ ವಿಚಾರ ಚಿಂತನೆಗಳು ತುಂಬಿ ತುಳುಕುತ್ತಿವೆ. ಒಟ್ಟಿನಲ್ಲಿ ವಾಯುಮಂಡಲವೆಲ್ಲ ಕೆಟ್ಟು ಹೋಗಿದೆ. ಈಗ ಪರಿವರ್ತನೆ ಆಗಲೇಬೇಕಾಗಿದೆ. ಹೀಗಾಗಿ ಎಲ್ಲರೂ ತಮ್ಮನ್ನು ತಾವು ತಿಳಿದುಕೊಳ್ಳಿ. ನಾವು ದೇಹವಲ್ಲ, ಆತ್ಮ ಎಂಬ ಸತ್ಯ ತಿಳಿಯಿರಿ. ಜ್ಞಾನ ಪಡೆದುಕೊಳ್ಳಿ. ಜ್ಞಾನದಿಂದ ಧ್ಯಾನ. ಮೊದಲನೇ ಸಬ್ಜೆಕ್ಟೇ ಇಲ್ಲಿ ಜ್ಞಾನವಾಗಿದೆ. ಜ್ಞಾನ ಬಂದರೇನೇ ಆತ್ಮಸ್ವರೂಪದ ಸ್ಥಿತಿ. ಆತ್ಮಸ್ವರೂಪರಾದಾಗಲೇ ಧ್ಯಾನ ಸಾಧ್ಯವಾಗುವುದು. ಬನ್ನಿ, ಎಲ್ಲರೂ ಜ್ಞಾನಿಗಳಾಗೋಣ, ಆತ್ಮದಲ್ಲಿ ಸ್ಥಿತರಾಗೋಣ, ಧ್ಯಾನಿಗಳಾಗೋಣ. ನಮ್ಮ ಸೃಷ್ಟಿಕರ್ತ ಯಾರೆಂದು ತಿಳಿದು ಅವನ ಬಳಿ ಸಾಗೋಣ. ಮುಕ್ತಿ ಮತ್ತು ಜೀವನ್ಮುಕ್ತಿ ಹೊಂದೋಣ. ಪರಂ ಶಾಂತಿ.